ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಹಫ್ತಾ ವಸೂಲಿ ಮಾಡಿದ್ರ? ಅಡಿಕೆ ಸಾಗಾಟದ ಲಾರಿ ತಡೆದು ಹಫ್ತಾಗೆ ಬೇಡಿಕೆ ಇಟ್ರ? ಚಿತ್ರದುರ್ಗ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೆಹಳ್ಳಿ ಉಲ್ಲಾಸ್ ಹಾಗೂ ಅವರ ಬೆಂಬಲಿಗರು ಜಿಲ್ಲೆಯಲ್ಲಿ ಹಫ್ತಾ ವಸೂಲಿಗೆ ಇಳಿದಿದ್ದಾರಾ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅಡಿಕೆ ಸಾಗಾಟ ಮಾಡ್ತಾ ಇದ್ದ ಲಾರಿಯನ್ನ ತಡೆದು ಅಡಿಕೆ ಮಾರಾಟಗಾರರು ಹಾಗೂ ರೈತರಿಂದ ಹಫ್ತಾ ವಸೂಲಿ ಮಾಡ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಿಂದ ಅಡಿಕೆ ತುಂಬಿಕೊಂಡು ನಾಗಪುರಕ್ಕೆ ತೆರಳುತ್ತಾ ಇದ್ದ ಲಾರಿಯನ್ನ ಚಿತ್ರದುರ್ಗದ ಡಾಬಾ ಬಳಿ ಚಿತ್ರದುರ್ಗದ ಯುವ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮುಖಂಡರು ತಡೆದು ಹಫ್ತಾ ವಸೂಲಿಗೆ ಬೆದರಿಕೆ ಹಾಕಿದ್ದಾರೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಹೆಚ್ಚು ಅಡಿಕೆ ಬೆಳೆಯುವ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಭದ್ರಾವತಿಯಲ್ಲಿ ರೈತರಿಂದ ನಂಜುಂಡೇಶ್ವರ ಅರೇಕಾ ನೆಟ್ ಕಂಪನಿಯು ಅಡಿಕೆ ಖರೀದಿ ಮಾಡಿ ನಾಗಪುರ ಹಾಗೂ ದೆಹಲಿಗೆ ಸಾಗಾಟ ಮಾಡ್ತಾ ಇದೆ. ಕಳೆದ ರಾತ್ರಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಿಂದ ನಾಗಪುರಕ್ಕೆ ತೆರಳುತ್ತಾ ಇದ್ದ ವೇಳೆ ಚಿತ್ರದುರ್ಗದ ಡಾಬಾ ಬಳಿ ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಕಾರೆಹಳ್ಳಿ ಉಲ್ಲಾಸ್ ಹಾಗೂ ಅನೀಸ್ ಎಂಬುವವರು ಲಾರಿಯನ್ನ ತಡೆದು ಚಾಲಕನ ಕತ್ತಿನ ಪಟ್ಟಿ ಹಿಡಿದು ಎಳೆದಾಡಿದ್ದಾರಂತೆ. ಅಲ್ಲದೆ ನಿಮ್ಮ ಮಾಲೀಕರಿಗೆ ಕಾಲ್ ಮಾಡು, ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷ ಎಂದು ಬೆದರಿಕೆ ಹಾಕಿದ್ದಾನೆ. ಇಷ್ಟೇ ಅಲ್ಲದೆ ದೂರವಾಣಿಯಲ್ಲಿ ಮಾತನಾಡುವಾಗ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಎಂದು ನಂಜುಂಡೇಶ್ವರ ಅರೇಕಾ ನೆಟ್ ಕಂಪನಿ ಮಾಲೀಕ ಸತೀಶ್ ಗಂಭೀರ ಆರೋಪ ಮಾಡಿದ್ರು. ಸರ್, ನಾವು ರೈತರು, ನಾವು ಅಡಿಕೆ ಬೆಳೆದ್ಬಿಟ್ಟು ನಾವು ಮಂಡಿಗೆಲ್ಲ ತಗೊಂಡು ಹೋಗಲ್ಲ, ನಾವು ನಡುವೆ ಮಧ್ಯಸ್ಥಿ ವಹಿಸೋರಿಗೆ ಅವ್ರಿಗೆ ಕೊಡ್ತೀವಿ. ಅವರು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮೂಲಕ ಅವರು ಬಿಲ್ಲಿಂಗ್ನಲ್ಲಿ ಕಳಿಸ್ಕೊಡ್ತಾರೆ ಗಾಡಿಗಳು. ಇವರು ನಡುವೆ ಇವರು ರಾಬ್ರಿ ಮಾಡೋದ್ರಿಂದ ನಮಗೆ ತೊಂದರೆ. ಏಕೆಂದರೆ ನಮಗೀಗ ಬೆಳೆ ಕುಸಿತದಿಂದ ಅಲ್ಲೇ ಕಂಗಾಲ ಆಗ್ಬಿಟ್ಟಿದ್ದೀವಿ ರೈತರು. ಇದ್ರ ನಡುವೆ ಇವರು ವ್ಯಾಪಾರಸ್ಥರಿಗೂ ಪಾಪ ತಳ ಮಾಡಾಗ್ಬಿಡ್ತಿದ್ದಾರೆ. ಸೆಂಟ್ರಲ್ ಹೋಗ್ತು ಇವ್ರು ಅಡ್ಡ ಹಾಕ್ಬಿಟ್ಟು ರಾಬ್ರಿ ಮಾಡಿದರೆ ವ್ಯಾಪಾರ ಮಾಡೋರು ಇವರು ಏನು ಮಾಡ್ಬೇಕು ಮುಂದೆ? ಇವ್ರಿಗೆ ಎದುರಿಸ್ಬಿಟ್ರೆ ಇವ್ರು ನಮ್ಮನ್ನು ಲೂಟ್ಲಾಗ್ತೀವಿ. ಆಮೇಲೆ ವ್ಯಾಪಾರಸ್ಥರಿಗೆ ಏನು ತೊಂದರೆ ಆಕತ್ತೆ, ಅಲ್ಲಿದ್ದ ರೈತರಿಗೆ ತೊಂದರೆ. ನಮ್ಮ ಬೆಳೆ ನಾವು ಮಾರ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತೈತೆ. ಈಗ ಯಾರು ಸಮಸ್ಯೆ ಮಾಡಿದ್ದಾರೆ ಇಲ್ಲಿ? ಕಾರೆಹಳ್ಳಿ ಉಲ್ಲಾಸ್ ಕಾಂಗ್ರೆಸ್ ಲೀಡ್ರ್ ಅಂತೆ, ನಾನು ಕಾಂಗ್ರೆಸ್ ಲೀಡ್ರೆ. ಬರಲಿ ಕೇಳ್ತೀನಿ ಅದೇ ಹಂಗೆ ಅಂತ. ನಾನು ತಾಲೂಕು ಲೀಡ್ರು, ನನಗೂ ಹಫ್ತಾ ಕೊಡಲಿ. ಅವನು ಏನು ಮಾಡ್ತಾನೆ ಕೊಡಲಿ ನೋಡೋಣ. ಬರ್ಬೇಕು, ಅವನು ಬಂದು ಇಲ್ಲಿ ಕುದ್ಕೋಬೇಕು. ಈಗ ಮಾತಾಡ್ಬೇಕು, ಬಂದಿದ್ದೀವಿ ನಾವು, ಬರ್ಬೇಕು. ಅವನು ಇಷ್ಟು ಕೇಳಿದಾನೆ ಅಂತ ಗೊತ್ತಿಲ್ಲ ಸರ್. ಗಾಡಿ ಏನೋ ಹಫ್ತಾ ಕೊಡಬೇಕು ಇಲ್ಲಿ ಓಡಾಡೋ ಗಾಡಿಗಳಿಗೆ, ಅಡಿಕೆ ಗಾಡಿಗಳಿಗೆ ಅಂತ ಹೇಳಿದಾನಂತೆ. ಅವ್ನು ಬರಲಿ, ನಾನು ಕೇಳ್ತೀನಿ ಹಫ್ತಾ ಯಾಕೆ ಕೇಳ್ತಿದ್ದಾನೆ, ಏನು ಎಲ್ಲ ಅಡ್ಡ ಆಗ್ತಿರೋದು. ಇಲ್ಲಿ ಡಾಬಾ ಹತ್ರ ಅನೀಸ್ ಅಂತ ಇದ್ದಾನೆ. ಅನೀಸ್ ಅಂತ ಅವನಿಬ್ರು ಬರ್ಬೋದು ಜಾಸ್ತಿ. ಹೊಸದುರ್ಗ ತಾಲೂಕಾಗ ಅಡಿಕೆನೇ ಇಲ್ಲ ಹೆಚ್ಚಿಗೆ ನೋಡಬೇಕು ಅಂದರೆ. ಹೊಳಲ್ಕೆರೆ, ಚನ್ನಗಿರಿ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಈ ಭಾಗದಾಗ ಅಡಿಕೆ ಜಾಸ್ತಿ. ಅವನು ಯಾರೇನ ಇಲ್ಲಿ ಬಂದು ಅಡ್ಡ ಹಾಕೋ ಗಾಡಿನ? ಇನ್ನು ಲಾರಿಯನ್ನು ತಡೆದು ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಅಡಿಕೆ ವ್ಯಾಪಾರಸ್ಥರಿಗೆ ಹಾಗೂ ರೈತರಿಗೆ ತುಂಬಾ ನಷ್ಟ ಉಂಟಾಗ್ತಾ ಇದೆ. ಹಫ್ತಾ ವಸೂಲಿಯಿಂದ ಬೇಸತ್ತ ರೈತರು ಹಾಗೂ ಅಡಿಕೆ ಬೆಳೆಗಾರರು ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದ್ದು ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ನಾಗ್ಪುರಿಗೆ ನೋಡೋಕೆ ಅಷ್ಟೇ ಹೋಗ್ತಾ ಇತ್ತು. ಬಿಲ್ಲಿದೆ, ಟ್ಯಾಕ್ಸ್ ಇನ್ವಾಯ್ಸ್ ಇದೆ, ಎಲ್ಲದೂ ಇದೆ. ಬಟ್ ಇಲ್ಲಿ ಲೋಕಲ್ ತಡಕೆರೆ ರೋಡಲ್ಲಿ ಗಾಡಿ ಹೋಗ್ಬೇಕಾದ್ರೆ ನಮ್ಮ ಡ್ರೈವರಿಗೆ ಅಟ್ಯಾಕ್ ಮಾಡಿ ಕೊಳಪಲ್ಲೆಲ್ಲ ಇಟ್ಕೊಂಡು ಅವಶ್ಯಕತೆಯಿಂದ ಬೈಟ್ಬಿಟ್ಟು ಆಮೇಲೆ ನಮಗೂ ಕೇಳಿದ್ರು ಅಮೌಂಟ್ ಎಷ್ಟು ಕೊಡು ಅಂತ ಡ್ರೈವರ್ ತಂದು ಫೋನ್ ಮಾಡ್ತಿದ್ರು ಸರ್. ಆಮೇಲೆ ಏನು ಕಪ್ಪ ನಿಮಗೆ ಎಲ್ಲ ಇದೆ, ನಿನ್ನ ಈ ಕಾರಿನ ಏನು ಅಂತೆಲ್ಲ ಕೇಳಿದ್ವಿ. 3 ತಿಂಗಳ ಕೆಳಗಡೆ ಅಂತ ಮಾಡಿದ್ದ ಸರ್. ಅವನು ನಮ್ಮದೇ ಒಂದು ಗಾಡಿ ಇಟ್ಕೊಂಡಾಗ ಯಾರು ಮಾಡಿದ್ರು? ಇದು ಹೌದಾ ಸರ್? ಈಗ ಮಾಡಿದ್ನಲ್ಲ ಅದೇ ಪರ್ಸನೆ ಉಲ್ಲಾಸ್ ಅಂತ ಹೇಳಿ ಸರ್. ಯಾವ ಉಲ್ಲಾಸ? ಕಾರೆಹಳ್ಳಿ ಉಲ್ಲಾಸ್ ಅಂತ. ಏನವರು? ಅವರು ಗೊತ್ತಿಲ್ಲ ಸರ್, ಲೋಕಲ್ ಲೀಡರ್, ಕಾಂಗ್ರೆಸ್ ಲೀಡರ್ ಅಂತವರು, ಜಿಲ್ಲಾಧ್ಯಕ್ಷ ಅಂತ ಸರ್ ಅವರು. ನಮಗಿಲ್ಲಿ ಡ್ರೈವರಿಂದ ಫೋನ್ ಮಾಡ್ತಾರೆ, ದುಡ್ಡು ಕೊಡು ಅಂತ ಕೇಳ್ತಾರೆ. ನಾವು ಇಲ್ಲಿಂದ ಸರ್, ನಾವು ಇದನ್ನ ಮಾಡಿ ಇದು ಮಾಡೋದು ಸರಿ. ಈಗ ನಿಮ್ಮದು ಲೀಗಲ್ ಆಗೈತಲ್ಲ? ಎಲ್ಲ ಲೀಗಲ್ ಇದೆ ಸರ್. ಟ್ಯಾಕ್ಸ್ ಇನ್ವಾಯ್ಸ್ ಇದೆ, ಜಿ ಎಸ್ ಟಿ ಇನ್ವಾಯ್ಸ್ ಇದೆ, ಇ.ವೆ ಬಿಲ್ ಇದೆ, ಮಂಡಿ ಬಡ್ತಿ ಇದೆ, ಆಮೇಲೆ ಇದಿದೆ ಸರ್, ನಮ್ಮ ಪಾಸ್ಪೋರ್ಟ್ ಕಾಪಿನೂ ಇದೆ, ಎಲ್ಲ ಇದೆ ಸರ್. ಚೆಕ್ ಮಾಡಿದ್ರು, ಜಿ ಎಸ್ ಟಿ ಎಲ್ಲ ಚೆಕ್ ಮಾಡಿ ಬಿಟ್ಟಿರ್ತಾರೆ ಸರ್. ಸರ್ ಇದು ಕಟ್ಟೇಳಿ ಸರ್, ಡಬ್ಲ್ಯೂ ಚೆಕ್ ಮಾಡಿರ್ತೀವಿ. ಎಷ್ಟಿತ್ತು ನೋಡು ಸರ್? ಒಂದು 72 ಲಕ್ಷ ಮೌಲ್ಯ ಇರ್ತದೆ ಸರ್. 72 ಲಕ್ಷ ಇದೆ ಸರ್. ಸರ್ ಅದೇ ನಮಗೆ ಜಳಕೆರೆ ರೋಡಿಗೆ ಫೋನ್ ಮಾಡಿದ್ರು ಸರ್ ಡ್ರೈವರು, ಹಿಂಗೆಲ್ಲ ಆಗಿದೆ ಅಂತೇಳಿ. ಅಲ್ಲಿ ಡಾವಾ ಇದೆ ಸರ್ ಒಂದು, ಆ ಡಾವಾದ ಹತ್ರ ಹಾಕಿದ್ರು. ಆಮೇಲೆ ಡ್ರೈವರ್ ಫೋನ್ ಮಾಡ್ದ,
ಏನಪ್ಪ ಏನು ಅಂತ ಕೇಳಿದ ಮೇಲೆ ಹಿಂಗೆ ಅಂತೆಲ್ಲ ಆ ಹುಡುಗಂತ ಮಾತಾಡ್ತಾರೆ. ಯಾರೋ ಇವನು ಕಾರಲ್ಲಿ ಇದೀನ ಉಲ್ಲಾಸ್ ಅಂತ ಇದಲ್ಲ ಅವನ ಹತ್ರ ಫೋನ್ ಮಾಡಿಸಿದ್ರು. ಮಾಡಿದಾಗ ದುಡ್ಡು ಕೇಳ್ದ ಅವನು, ಎಷ್ಟು ಏನು ಆಮೇಲೆ ಏನು ಅಂತ ಮಾಡಿದ. ಸರಿ ಆಯ್ತಪ್ಪ ಮಾತಾಡ್ತೀನಿ ತಗೊಂಡು ನಾನು ಅಂತೇಳಿ ಕಟ್ ಮಾಡಿ ಡ್ರೈವರಿಗೆ ಹೇಳಿ ನಾನು ಈ ಥರ ಹಿಂಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಇವ್ರಿಗೆ ಕಳಿಸಿರ್ತಾರೆ. ಸ್ಟೇಷನ್ ಹತ್ರ ಬಂದು ರಾತ್ರಿ ಗಾಡಿ ಬಿಟ್ಟು ಹೋಗಿದ್ದೀನಿ ಸರ್, ನಾನೇ ಬಂದು ಬಿಟ್ಟು ಹೋಗಿದ್ದೀನಿ ಸರ್. ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್. ಇನ್ನು ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್ ಹಾಗೂ ಕಾಂಗ್ರೆಸ್ ಮುಖಂಡ ಅನೀಸ್ ಮೇಲಿನ ಆರೋಪಕ್ಕೆ ಸೈಯದ್ ಅನೀಸ್ ಪ್ರತಿಕ್ರಿಯೆಯನ್ನ ನೀಡಿದ್ದು, ನಮ್ಮ ಜಿಲ್ಲೆಯಲ್ಲಿ ಉತ್ತಮ ಅಡಿಕೆ ಬೆಳೀತಾರೆ. ಆದರೆ ಈ ಅಡಿಕೆ ವ್ಯಾಪಾರಿಗಳು ಮತ್ತು ಅರೇಕಾ ನಟ್ ಕಂಪನಿಗಳ ಮಾಲೀಕರು ಇಂಡೋನೇಷಿಯಾ, ಬಾಂಗ್ಲಾ ಇನ್ನಿತರೆ ದೇಶಗಳಿಂದ ಕಳಪೆ ಅಡಿಕೆಯನ್ನ ತರಿಸಿ ಅದಕ್ಕೆ ಬಣ್ಣ ಹಚ್ಚಿ ಮಿಕ್ಸ್ ಮಾಡಿ ಮಹಾರಾಷ್ಟ್ರ, ನಾಗಪುರ, ದೆಹಲಿಗೆ ಮಾರಾಟ ಮಾಡ್ತಾರೆ. ಇದರಿಂದ ಕ್ಯಾನ್ಸರ್ ಬರ್ತಾ ಇದೆ. ಅದನ್ನ ತಡೆಯಲು ಬುಧವಾರ ರಾತ್ರಿ ಖಚಿತ ಮಾಹಿತಿ ಮೇರೆಗೆ ಲಾರಿಯನ್ನ ತಡೆದು ವಿಚಾರಿಸಿದಾಗ ನನ್ನ ಮೇಲೆ ಈ ರೀತಿಯ ಆರೋಪ ಮಾಡ್ತಿದ್ದಾರೆ ಎಂದಿದ್ದಾರೆ. ನಮಸ್ಕಾರ, ನಾನು ಸೈಯದ್ ಅನೀಸ್ ಅಂತ, ಕಾಂಗ್ರೆಸ್ ಮುಖಂಡರು. ಏನು ನಿನ್ನೆ ನಡೆದಿರೋಂಥ ಒಂದು ಘಟನೆ ಬಗ್ಗೆ ಮಾತಾಡ್ತಿದ್ದೀನಿ. ಯಾರೋ ಬಂದು ನಮ್ಮ ಹೆಸರೆಲ್ಲ ತಳ್ಕಾಕಿ ಇದಕ್ಕೆ ನೋಡ್ತಿದ್ದಾರೆ. ನಿನ್ನೆ ನಡೆದಿರೋದು ನಿಜ. ನಮಗೆ ಒಂದು ಮಾಹಿತಿ ಬಂತು ರೈತರಿಂದ ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ, ಹಿಂಗೆ ಕಳ್ಳ ಸಾಗಾಣಿಕೆ ಮಾಡ್ತಿದ್ದಾರೆ. ದಯವಿಟ್ಟು ನಾವು ಎಲ್ಲ ಡಿಪಾರ್ಟ್ಮೆಂಟಿಗೆ ಹೇಳಿದ್ರು, ಯಾರೂ ತಲೆ ಕೆಡಿಸ್ಕೊಂತಿಲ್ಲ. ಹೀಗಾಗಿ ಒಂದು ಗಾಡಿ ಕಳ್ಳ ಸಾಗಾಣಿಕೆ ಹೋಗ್ತಿದೆಯಣ್ಣ, ದಯವಿಟ್ಟು ಇದನ್ನು ತಡೆದು ನೀವು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಮುಟ್ಟಿಸ್ರಿ ದಯವಿಟ್ಟು ಅಂತೇಳಿ ನಮಗೊಂದು ಮಾಹಿತಿ ಬಂತು. ಆ ಮಾಹಿತಿ ಆಧಾರದ ಮೇಲೆ ನಾವೇನು ಮಾಡಿದ್ವಿ, ಡಾಬಾ, ಒಂದು ಚಿತ್ರದುರ್ಗದ ಹೈವೇನಲ್ಲಿರೋ ಡಾಬಾ ಹತ್ರ ಹೋಗಿ ಒಂದು ಲಾರಿ ನಿಂತಿತ್ತು. ಆ ಲಾರಿಗೆ ಡ್ರೈವರಿಗೆ ಕರೆದು ಕೇಳಿದ್ವಿ, ಏನಪ್ಪ ಇದು ಅಂತ. ಸರ್, ಇದು ಅಡಿಕೆ ಅಂತ ಹೇಳ್ದ. ಎಲ್ಲೇದಪ್ಪ, ಹಿಂದಿ ಮಾತಾಡ್ತಿದ್ದ ಅವ್ನು, ಕನ್ನಡ ಮಾತಾಡ್ತಿದ್ದಿಲ್ಲ. ಎಲ್ಲೇದಪ್ಪ ಇದು, ಎಲ್ಲಿ ತುಂಬಿದ್ಯಾ? ಅದೇನೋ ಚನ್ನಗಿರಿಯಲ್ಲಿ ತುಂಬಿದ್ದೀನಿ ಅಂತ ಹೇಳ್ದ. ಸರಿನಪ್ಪ, ಹಿಂಗೆ ಕಳ್ತನ ಮಾಡ್ತೀರಂತ ಇದು ಬಂದೈತಂದ್ರೆ, ಇಲ್ಲ ಸರ್ ನಂತಾಗೆ ಅಂಥದ್ದೇನಿಲ್ಲ ಹಂಗೆ ಹಿಂಗೆ ಅಂತ. ಸದ್ಯಕ್ಕೆ ನಾವು ಇವ್ರಿಗೆ ಫೋನ್ ಮಾಡಿದ್ವಿ, ವಾಣಿಜ್ಯ ತೆರಿಗೆ ಅಧಿಕಾರಿಗಳಿಗೆ ಫೋನ್ ಮಾಡಿ, ಸರ್ ಹಿಂಗೊಂದು ಅಕ್ರಮ ಕಾಣ್ತಿದೆ, ಅಡಿಕೆ ಗಾಡಿ ಬಂದಿದೆ, ದಯವಿಟ್ಟು ಬರ್ರಿ ಅಂತ ಕರೆದಾಗ ಅವರು ಸ್ಥಳಕ್ಕೆ ಆಗಮಿಸಿದರು. ಆಗಮಿಸಿದಾಗ ಸಂಬಂಧಪಟ್ಟ ದಾಖಲೆ ಪರಿಶೀಲನೆ ಮಾಡಿದಾಗ, ಇವತ್ತು ನೀವು ನಾನು ಎಲ್ಲರಿಗೂ ಕೇಳ್ತಿರೋದು, ಅಧಿಕಾರಿಗಳಿಂದ ಹಿಡಿದು ಈಗ ಯಾರು ಬಂದು ಕೂತ್ಕೊಂಡು ಕಳ್ಳ ಸಾಗಾಣಿಕೆ ಮಾಡೋರು ಬಂದು ಪ್ರೆಸ್ ಮೀಟ್ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ, ಅವರಿಗೂ ಕೇಳ್ತಿದ್ದೀನಿ, ಇಡೀ ದೇಶದಲ್ಲಿ ಎಲ್ಲನ 250 ರೂಪಾಯಿಂದ 270 ರೂಪಾಯಿ ಅಡಿಕೆ ಒಂದು ಕೆಜಿಗೆ ಸಿಗುತ್ತಾ? ಇದು ಎಲ್ಲನ ಸಾಧ್ಯನಾ? ಇವ್ರು ಏನು ಮಾಡ್ತಿದ್ದಾರಂದ್ರೆ, ಅಕ್ರಮವಾಗಿ ಬಾಂಗ್ಲಾದಿಂದ, ಬರ್ಮಾಯಿಂದ, ಇಂಡೋನೇಷ್ಯಾದಿಂದ ಕಳ್ಳ ಸಾಗಾಣಿಕೆ ಮೂಲಕ ಕಳಪೆ ಅಡಿಕೆ ತಗೊಂಬಂದು ಇದಕ್ಕೆ ಮಿಕ್ಸ್ ಮಾಡಿ 550 ರೂಪಾಯಿಂದ 600 ರೂಪಾಯಿ ತನಕ ಮಾರ್ತಿದ್ದಾರೆ. ಇದರಲ್ಲಿ ಲಾಭ ಬರ್ತಿರೋದು ಯಾರು ಬಂದು ಈಗ ಪ್ರೆಸ್ ಮೀಟ್ ಮಾಡಿದಾರಲ್ಲ, ನಮ್ಮ ಗಾಡಿ ಹಿಡಿದಿದ್ದಾರೆ ಅದಿರ್ತಾರೆ, ಅವ್ರಿಗೆ ಲಾಭ ಆಗ್ತಿರೋದು. ಸರ್ಕಾರಕ್ಕೆ ಇದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಿದೆ. 270 ರೂಪಾಯಿ ಯಾವುದೇ ಸರ್ಕಾರದ, ನೀವು ಇವತ್ತಿಗೂ ಹೋಗಿ ನೋಡ್ರಿ, ಎಲ್ಲ ನಮ್ಮ APMC ಮಾರ್ಕೆಟ್ಗಳಾಗಿ ನೋಡ್ರಿ, ಯಾವುದೇ ಇದರಲ್ಲಿ ಹೋಗಿ ನೋಡ್ರಿ, ನೀವು ಎಲ್ಲೂ ಟೆಂಡರ್ ಆಗಿಲ್ಲ. 270 ರೂಪಾಯಿಗೆ ಅಡಿಕೆನೇ ಸಿಗಲ್ಲ. ಏನು ಮಾಡ್ತಾರೆ ಇವರು, ಕಳಪೆ ಅಡಿಕೆ ತಗೊಂಬಂದು ಅದರಲ್ಲಿ ವಿಷಕಾರಕ ರಾಸಾಯನಿಕ ಅಂಶಗಳು ಹಾಕಿ ಮಾರ್ತಾರೆ. ಅಲ್ಲೋಗಿ ತಿಂದು ಸಾಯ್ತಾರೆ. ನಮ್ಮ ಅಡಿಕೆನ ತಗೊಳ್ಳಲ್ಲ, ನಮ್ಮ ರೈತರು ಬೆಳೆದಿರೋ ಅಡಿಕೆನ ಯಾರೂ ತಗೊಳ್ಳಲ್ಲ. ನಿಮ್ದು ವಿಷ ಐತೆ ಅಂತ ಮೊನ್ನೆ ಮಹಾರಾಷ್ಟ್ರದಲ್ಲಿ 100 ಗಾಡಿ ಹಿಡಿದಿದ್ದಾನೆ ನಮ್ಮ ರೈತರ ಗಾಡಿಗಳು. ಅವ್ರು ಎಲ್ಲಿಗೆ ಹೋಗ್ಬೇಕು? ಇವ್ರು ಮಾಡೋಕ್ಕ ಇದಕ್ಕೆ ಅಲ್ಲಿ ಗಾಡಿಗಳು ಹಿಡಿದು ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ, ಕಂಪ್ಲೇಂಟ್ ಆಗಿದ್ದಾವೆ. ಇಂಥವೆಲ್ಲ ಮಾಡಿ ಹೋಗಿ ಕ್ವಶನ್ ಮಾಡಿದ್ರೆ ಇವ್ರು ಗಾಡಿ ನಿಲ್ಸಿದ್ರು, ಇವ್ರು ಅದು ಮಾಡಿದ್ರು. ನಾವು ಯಾವುದೇ ಗಾಡಿ ನಿಲ್ಸಲ್ಲ, ನಾವು ಯಾವುದೇ ಕಾನೂನು ಕ್ರಮ ಕಾನೂನು ಕೈಗೆ ತಗೊಳ್ಳಲ್ಲ. ನಾವೇನು ಇಂಥದ್ದು ಹೋಗ್ತಿದೆ ಸರ್, ಅಕ್ರಮ ನಡೀತಿದೆ ಅಂತ ಅಧಿಕಾರಿಗಳಿಗೆ ಮುಟ್ಟಿಸ್ತೀವಿ. ಆ ಕೆಲಸ ನಮ್ಮ ಯೂತ್ ಕಾಂಗ್ರೆಸ್ ಆಗಲಿ, ನಮ್ಮ ರೈತ ಸಂಘದವರೇ ಆಗಲಿ, ಅವ್ರ ಜೊತೆಗೆ ಇಟ್ಕೊಂಡು ನಾವು ಮಾಡ್ತಿರೋದು. ನಾನು ಒಬ್ಬನೇ ಹೋಗಿ ನಿಲ್ಸಲ್ಲ, ನನಗೆ ಬೇಕಿಲ್ಲ, ನಮಗೆ ಅಂಥದ್ದು ಬೇಕಿಲ್ಲ. ಅವರು ಸುಮ್ಮನೆ ನಮ್ಮ ಮೇಲೆ ಆಪಾದನೆಗಳು ಮಾಡ್ಬೋದು. ಇದೆಲ್ಲ ನಡೀತಿರೋದು ಅಕ್ರಮ ಅಡಿಕೆ ಜಾಲ. ಇದು ಸುಮಾರು ಸರಿ ನಾವು ಹೋದ್ ಸರಿ ನಾವು SP ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ, ವಾಣಿಜ್ಯ ತೆರಿಗೆ ಆಯುಕ್ತರ ಗಮನಕ್ಕೂ ತಂದಿದ್ದೀವಿ. ಇವ್ರ ಮೇಲೆಲ್ಲ ಕಂಪ್ಲೇಂಟ್ಗಳು ಕೊಟ್ಟಿದ್ದೀವಿ. ಇವ್ರು ಯಾರ್ರಿ ಬಂದು ಮಾಡಕ್ಕೆ? ಯಾರೋ ಬಿಲ್ ಹಾಕಿರ್ತಾನೆ, ಇವ್ರು ಬಂದು 25-30 ಜನ ಬಂದು ಕೇಳಕ್ಕೆ ಇವ್ರು ಯಾರು? ಇವರೆಲ್ಲ ಸೇರಿ ಕಳ್ಳ ಸಾಗಾಣಿಕೆದಾರರು, ಇವರು ಅಡಿಕೆ ಕಳ್ತನ ಮಾಡ್ತಿರೋರು. ಹಾಗಾಗಿ ಇದು ನಮ್ಮ ರೈತರಿಗೆ ತೊಂದರೆ ಆಗ್ತಿತ್ತಂತ ನಾವು ಹೋರಾಟ ಮಾಡ್ತಿರೋದು. ನಮ್ಮ ಗ್ಯಾರಂಟಿಗಳಿಗೆ ಸರ್ಕಾರದಿಂದ ಹಣ ಎಲ್ಲಿ ತರಬೇಕು? ಇಂಥ ಅಡಿಕೆ ಕಳ್ತನ ಮಾಡೋರು, ತೆರಿಗೆ ಕಳ್ತನ ಮಾಡಿದ್ರೆ ಸರ್ಕಾರ ನಡೆಸೋದು ಹೇಗೆ ಅಂತೇಳಿ ನಾವೊಂದು ಹೋರಾಟ ಮಾಡ್ತಿದ್ದೀವಿ. ಇದಕ್ಕೆ ರೈತ ಸಂಘದವರು ನಾಳೆ ನಾಡಿದ್ದು ನಾವು ಬೆಂಬಲ ಕೊಡ್ತಿದ್ದಾರೆ. ನಾವು ಉಗ್ರ ಹೋರಾಟ ಮಾಡ್ತೀವಿ. ಇದ್ಯಾರು ನಿಮಗೆ ಬಂದು ಪ್ರೆಸ್ ಮೀಟ್ ಮಾಡಿ ಹೇಳಿದಾರೋ, ಇವ್ರು ಯಾರು ರೈತರಲ್ಲ, ಇವರು ಅಡಿಕೆ ಕಳ್ಳ ಸಾಕಾಣಿಕೆದಾರರು.
ಇವರು ಬಂದು ಈ ರೀತಿ ಎಲ್ಲ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ. ನಾವು ಇದು ಯಾವುದಕ್ಕೂ ಎದುರೋರು ಅಲ್ಲ, ಯಾವುದಕ್ಕೂ ಜಗ್ಗದಲ್ಲ. ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು, ನಮ್ಮ ರೈತರಿಗೆ ಒಳ್ಳೇದಾಗಬೇಕು. ಇನ್ನು ನಮ್ಮ ಹೋರಾಟ ಮುಂದುವರಿಸ್ತಾ ಇದ್ದೀವಿ. ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು, ಮೀಡಿಯಾದವರು ಎಲ್ಲ ನಮಗೆ ಸಾಥ್ ಕೊಟ್ಟರೆ ಇದನ್ನ ಅಕ್ರಮಗಳನ್ನ ಬಯಲಿಗೆಳೆದು ತಮ್ಮ ಮೂಲಕ ಜನಗಳಿಗೆ ತಿಳಿಸ್ತೀವಿ. ಒಟ್ನಲ್ಲಿ ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನ ಮೇಲೆ ಹಫ್ತಾ ವಸೂಲಿ ಆರೋಪ ಕೇಳಿಬಂದಿದ್ದು, ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ತಿರುಗೇಟನ್ನ ಕೊಡ್ತಾ ಇದ್ದು, ಪ್ರಕರಣದ ವಿಚಾರಣೆ ಬಳಿಕ ಸತ್ಯಾಸತ್ಯತೆಗಳು ಹೊರಬರಲಿವೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.